ಸರ್ ಏನಂತ ಸರ್ ರಾಜ್ಯ ರಾಜಕಾರಣ ಡಿನ್ನರ್ ಪಾಲಿಟಿಕ್ಸ್ ಆದ್ಮೇಲೆ ನಿನ್ನೆ ಹೇಳಿದಿನಲ್ಲ ಡಿನ್ನರ್ ಅಂದ್ರೆ ಏನಾಗಿದೆ ಅಲ್ಲಿ ಇವತ್ತು SC ST ಶಾಸಕರು ಸಚಿವರು ನಮ್ಮ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಕೂಡಿ ಮುಖ್ಯಮಂತ್ರಿಗಳನ್ನ ಇವತ್ತು ಊಟಕ್ಕೆ ಕರೆದಿದ್ದಾರೆ. ಊಟಕ್ಕೆ ಕರೆದು ಸಹಜವಾಗಿ ತಮ್ಮ ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ. ಅದರಲ್ಲಿ ಏನೂ ರಾಜಕೀಯ ಇಲ್ಲ. ಮತ್ತು ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಮನೆಗೆ ಕರೆದ್ರು ಊಟಕ್ಕೆ ಬರ್ತಾರೆ, ಬಂದಿದ್ದು ಯಾರು ಕೂಡ 2-3 ಸಲ. ಅದಕ್ಕೇನು ವಿಶೇಷ ಕಲ್ಪನೆ ಕೊಡುವಂತದ್ದು ಅವಶ್ಯಕತೆ ಇಲ್ಲ. ಶಾಸಕರೇ ಇರಲಿಲ್ಲ ಸರ್, ಮುಖ್ಯಮಂತ್ರಿಗಳ ಆಪ್ತರು ಮತ್ತೆ ಹಿಂದೆ ಸಿಎಂ ಬದಲಾವಣೆ ಬಗ್ಗೆ ಹೆಚ್ಚು ಮಾತನಾಡಿದಂತ ಸಚಿವರುಗಳು ಮತ್ತೆ ತಪ್ಪೇನಿದೆ. ಪ್ರತ್ಯೇಕ ಈಗ ನಮ್ಮ ಮನೆಗೆ ನಾನು ಮುಖ್ಯಮಂತ್ರಿಗಳು ಕರೆದ್ರು ಬರ್ತಾರೆ, DK ಶಿವಕುಮಾರ್ ಅವರು ಕರೆದ್ರು ಕೂಡ ಬರ್ತಾರೆ. ಅದಕ್ಕೇನು ಸಂಬಂಧ ಇದೆ? ನಿಮ್ಗೆ ಅದ್ರಲ್ಲಿ ಯಾರನ್ನ ಕರೆಯೋ ಆಸೆ ಇದೆ? ಇಬ್ಬರು ಕರಿತೀನಿ. ಸುಮ್ಮನೆ ಇದೆಲ್ಲ ನಿಮ್ದು ನಿಮ್ಮ ಮಾಧ್ಯಮ ಇದು ಅದನ್ನೇನು ಚಿಂತನೆ ಅದು ನಿಮ್ದೆಲ್ಲ. ಹಾಗೇನಿಲ್ಲ. ಇದು ಸತೀಶ್ ಜಾರಕಿಹೊಳಿ ಮನೆಗೆ ಊಟಕ್ಕೆ ಕರೆದಿದ್ದಾರೆ, ಹೋಗಿದ್ದಾರೆ. ಯಾರ್ದಾರೋ ಮೆಸೇಜ್ ಕೊಡುವಂತ ಇಂಡಿಕೇಶನ್ಸ್ ಅನ್ನೋ ರೀತಿಯಲ್ಲಿ ಅಂತ ಯಾವುದೂ ಕೂಡ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಹೈಕಮಾಂಡ್ ಇದೆ. ಹೈಕಮಾಂಡ್ ಮುಖ್ಯಮಂತ್ರಿಗಳು KPCC ಅಧ್ಯಕ್ಷರು ಇವತ್ತು ಏನೇ ಇದು ಬಂದಾಗ ಎಲ್ಲ ಒಂದು ಒಗ್ಗಟ್ಟಿನ ನಿರ್ಣಯ ಎಲ್ಲ ವಿಚಾರಗಳು ಆಗ್ತದೆ. ಆದ್ರೆ ಯಾರ ಮನೆಗೆ ಊಟಕ್ಕೆ ಹೋಗ್ಬೇಕು ಹೋಗಬಾರ್ದು ಅಂತೇಳಿ ಅದನ್ನ ಇನ್ನು ಲಾಸ್ಟ್ ಟೈಮ್ ಅಶ್ವಥ್ ನಾರಾಯಣ ನಮ್ಮ ಮನೆಗೆ ಊಟಕ್ಕೆ ಬಂದು ದೊಡ್ಡ ಸುದ್ದಿ ಮಾಡಿಬಿಟ್ಟಿದ್ದೀವಿ. ಅದಕ್ಕಿಂತ ಬಂದ ಬೊಮ್ಮಾಯಿಯವ್ರು ನಾನು ಅವ್ರ ಮನೆಗೆ ನಾವು ಹೋಗಿದ್ದ ಊಟಕ್ಕೆ ಹೋಗಿದ್ದೀನಿ. ಅಶೋಕ್ ಅವ್ರ ಕರೆದಾಗ ಊಟಕ್ಕೆ ಹೋಗಿದ್ದೀವಿ. ಏನ್ ತಪ್ಪೇನಿದೆ ಅದರಲ್ಲಿ? ಊಟಕ್ಕೆ ಹೋಗ್ಬಾರ್ದು ಅಂತ ಅದನ್ನ ನಿಮ್ದು ಚಾನೆಲ್ಸ್ ಇದಾವೆ. ಒಬ್ಬರು ಚಾನಲ್ ಇನ್ನೊಬ್ಬರು ಚಾನಲ್ ಊಟಕ್ಕೆ ಕರೆದ್ರೆ ಹೋಗಂಗಿಲ್ಲ ನನಗಾಯ್ತಲ್ಲ. ಡಿಫ್ರೆಂಟ್ ಆಗಿರುತ್ತಲ್ಲ ಸರ್. ಈಗ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಹಿಂದೆ PDOಗಳು ಲಂಚ ತಗೋತಾ ಇದ್ರು, ಸಿದ್ದರಾಮಯ್ಯ ಅವರ ಸರ್ಕಾರದ ಸಚಿವರುಗಳು ಲಂಚ ತಗೊಳ್ತಾ ಇದ್ದಾರೆ. ಈಗ ಆತ್ಮಸಾಕ್ಷಿ ಇದ್ರೆ ಸಿದ್ದರಾಮಯ್ಯ ಅವರು ಮಾತಾಡ್ತಾರೆ ನೋಡಿ. ಕುಮಾರಸ್ವಾಮಿ ಅವರು ಗೊತ್ತಿಲ್ಲ, ಈಗ ಮೊನ್ನೆ ಈ ಚುನಾವಣೆ ನಡೆದ ಬಳಿಕ ಅವರು ಸ್ವಲ್ಪ ನರ್ವಸ್ ಆಗಿದ್ದಾರೆ, ಸ್ವಲ್ಪ ಹತಾಶೆ ಆಗಿದ್ದಾರೆ. ಹೀಗಾಗಿ ಅವರು ಈ ರೀತಿ ಸ್ಟೇಟ್ಮೆಂಟ್ ಕೊಡಲೇಬೇಕಲ್ಲ. ಗ್ಯಾರಂಟಿ ಕಾರಣಕ್ಕಾಗಿ ಜನರಲ್ ಸುಲಿಗೆ ಮಾಡ್ತಾ ಇದೆ, ಬೆಲೆ ಏರಿಕೆ ಮಾಡಿಕೊಂಡು. ಯಾರು ಏನು ಗ್ಯಾರಂಟಿ ಏನು ಕೊಡ್ತಾ ಇದೀವಲ್ಲ, ಎಲ್ಲನೂ ಕೂಡ ಗ್ಯಾರಂಟಿಗೂ ಕೂಡ ಬೆಲೆ ಏರಿಕೆಗೂ ಸಂಬಂಧ ಇಲ್ಲ. ಅದು ಬೆಲೆ ಏರಿಕೆ ಯಾವಾಗಲೂ ಕೂಡ ಪೆಟ್ರೋಲು ಡೀಸೆಲು ಇದ್ರ ಮೇಲೆ ಅಲ್ಲಿಯ ಎಂಪ್ಲಾಯ್ಮೆಂಟ್ ಸ್ಯಾಲರಿ ಈ ಎಲ್ಲದ್ರ ಮೇಲೆ ನಿರ್ಣಯ ಆಗ್ತದೆ. ನೋಡಿ, ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಏನು ತಪ್ಪಿದೆ ಅದರಲ್ಲಿ? ಮೊದಲೇ ಅವನು ಕಾಂಟ್ರಾಕ್ಟರ್ ಹೌದೋ ಅಲ್ಲೋ ಅಂತೇಳಿ, ಎರಡನೇದವನು ತನ್ನ ಇದು ಬರೆದಿಟ್ಟಿದ್ದಾನ. ಸುಮ್ಮನೆ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಇವರು, ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಆಕ್ಟಿವ್ ಇದ್ದಾರೆ, ಇವರೆಲ್ಲರನ್ನೂ ಸರಿಯಾಗಿ ಸಮಸ್ಯೆಗಳನ್ನ ಇವ್ರನ್ನ ಅಟ್ಯಾಕ್ ಮಾಡ್ತಿರ್ತಾರೆ. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಈ ರೀತಿ ಒಂದು ಅಟ್ಯಾಕ್ ಮಾಡುವಂತ ಪ್ರಯತ್ನ ನಡೆದಿದೆ. ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಇದಕ್ಕೂ ಏನೂ ಸಂಬಂಧವಿಲ್ಲ. ಆತ್ಮಹತ್ಯೆಗೆ ಎನ್ಕ್ವೈರಿ ನಡೀತಾ ಇದೆ. ಎನ್ಕ್ವೈರಿಲಿ ಸತ್ಯ ಗೊತ್ತಾಗುತ್ತೆ. ಇವ್ರೇನಾಗಿದೆ, ಹಿಂದೆ ಇವ್ರದೆಲ್ಲ ಈಶ್ವರಪ್ಪ ಅವ್ರದ್ದು ಅದೆಲ್ಲ ಹೋಗಿದಾವಲ್ಲ ಏನ್ರಿ, ಆ ಥರ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವ್ರದ್ದು ಯಾವುದೂ ಇನ್ವಾಲ್ವ್ಮೆಂಟ್ ಇಲ್ಲ. ಯಾಕಂದ್ರೆ ನಾವು ಸ್ವಾಭಾವಿಕವಾಗಿ ಈಸ್ ವೆರಿ ಆಕ್ಟಿವ್ ಅಟ್ಯಾಕಿಂಗ್ ಎವ್ರಿ ಒನ್. ಸ್ವಾಭಾವಿಕವಾಗಿ ಅವ್ರನ್ನ ಅಟ್ಯಾಕ್ ಮಾಡ್ತಾರೆ. ಅದು ಪ್ರಶ್ನೆನೇ ಉದ್ಭವಿಸುವುದಿಲ್ಲ. ರಾಜೀನಾಮೆ ಪ್ರಶ್ನೆ ಉದ್ಭವಿಸುವುದಿಲ್ಲ. ಅವರ ಪಾತ್ರ ಏನೂ ಇಲ್ಲ. ತನಿಖೆ ಇದೆ, ತನಿಖೆಯಲ್ಲಿ ಸತ್ಯಾಸತ್ಯ ಗೊತ್ತಾಗ್ತದೆ. ಅವ್ನ ಕಾಂಟ್ರಾಕ್ಟರ್ ತನ್ನ ಯಾವ ಕಾರಣಕ್ಕೆ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಕಾಂಟ್ರಾಕ್ಟರ್ ಹೌದೋ ಅಲ್ಲ ಅನ್ನೋದು ಕೂಡ ಸ್ವತಃ ಗೊಂದಲ ಇದೆ. ಅದೆಲ್ಲ ಗೊತ್ತಾಗ್ತದೆ. ಬಿಜೆಪಿ ಸರ್ಕಾರನೇ ಚೆನ್ನಾಗಿತ್ತಂತೆ ಕುಮಾರಸ್ವಾಮಿ. ಹೌದಾ? ಅದಕ್ಕೆ ಬಿಜೆಪಿ ಅವರು ಕೂಡಿ ಮೇಲೆ ಗೊತ್ತಾಗಿದಲ್ಲ. ಈಗ ಎಷ್ಟು ದಿವಸ ಬಿಜೆಪಿ ಅವರು ಇವ್ರನ್ನ ಇಟ್ಕೋತಾರೆ ಅದನ್ನು ನೋಡೋಣಂತ. ಈಗ ಬದಲಾವಣೆ ಆಗಿದೆ ಪೊಲಿಟಿಕಲ್ ಸಿನಾರಿಯೋ. ಈ ಮೊನ್ನೆ ಈ ಚುನಾವಣೆ ನಡೀತು, ಈ 3 ಉಪಚುನಾವಣೆ ನಡೆದ ಮೇಲೆ ಸ್ಟೇಟಸ್ ಬದಲಾವಣೆ ಆಗ್ತದೆ. ಕುಮಾರಸ್ವಾಮಿ ಅವರು ಸ್ಟೇಟಸ್ ಬದಲಾವಣೆ ಆಗ್ತದೆ. ಬಿಜೆಪಿ ಅವ್ರ ಬಗ್ಗೆ ಇರುವಂತಹ ಅಭಿಪ್ರಾಯ, ಇವ್ರಿಗೆ ಅವ್ರ ಬಗ್ಗೆ ಇರುವಂತಹ ಅಭಿಪ್ರಾಯ ಕಾದ್ ನೋಡಿ ಗೊತ್ತಾಗುತ್ತೆ ಮುಂದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.